ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಳ್ಳೆ ಫಿಲಮ್, ಸ್ಟೋರಿ ಚೆನ್ನಾಗಿದೆ, ಮ್ಯಾಕ್ಸ್ಗೂ ಮಾರ್ಕ್ಸ್ ವ್ಯತ್ಯಾಸ ಇದೆ. ಮಸ್ತಾಗಿತ್ತು, ಮಸ್ತಾಗಿ ಅವ್ರ ಹೇರ್ ಸ್ಟೈಲೇ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಸೂಪರ್ ಆಗಿತ್ತು. ಸೂಪರ್ ಸೂಪರ್ ಸೂಪರ್. ಕಿಚ್ಚಾ ಬಾಸ್ ಸ್ಟೈಲು, ಸ್ವ್ಯಾಗು, ಎವ್ರಿಥಿಂಗ್ ವಾಸ್ ಸೂಪರ್. ಶೋರ್ ಶಾರ್ಟ್ ಬ್ಲಾಕ್ ಬಸ್ಟರ್. ಸೂಪರ್ ಆಗಿದೆ, ಎರಡು ಮಾತಿಲ್ಲ. ಕೂಗಿ ಕೂಗಿ ಅಂದರೆ ಮಕ್ಕಳ ಬಗ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಾನ್ಸೆಪ್ಟು ಚೆನ್ನಾಗಿದೆ. ಮೂವಿಲಿ ಒಂದು ಒಳ್ಳೆ ಸ್ಟೋರಿ ಇದೆ, ಥ್ರಿಲ್ಲರು ಇದೆ. ಒಂಥರ ಲೈಕ್ ಹೆಂಗೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಊಹಿಸ್ಕೊಳಕ್ಕೂ ಆಗಲ್ಲ. ಏನಾದ್ರು ಹಿಂಗೆ ಆಗ್ಬೋದು ಅನ್ನೋಷ್ಟೊತ್ತಿಗೆ ಅದು ಇನ್ನೊಂದೆರಡು ಟ್ವಿಸ್ಟ್ ಆಗಿರುತ್ತೆ. ಸುದೀಪಣ್ಣ ಎಂಟ್ರಿ ಮಾತ್ರ ಸಖತ್ತಾಗಿತ್ತು, ಎರಡು ಮಾತಿಲ್ಲ. ಆ್ಯಂಡ್ ಅಣ್ಣಂದು ಪರ್ಸ್ನಾಲಿಟಿ ಎಲ್ಲ ಸೂಪರ್ ಆಗಿದೆ. ಆ್ಯಂಡ್ ಅಣ್ಣಗೋಸ್ಕರ ಅಷ್ಟೇ ಅಲ್ಲ, ಕೋ ಆ್ಯಕ್ಟರ್ಗೋಸ್ಕರ ನೋಡ್ಬೋದು. ಚೆನ್ನಾಗಿದೆ ಮೂವಿ ತುಂಬ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಸೂಪರ್ ಹಿಟ್, ಸೂಪರ್ ಹಿಟ್. ನೋಡಿಲ್ಲ, ನೆಕ್ಸ್ಟ್ ಬೆಟರ್. ಸೂಪರ್ 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 ಸೂಪರ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಮೇಡಮ್. ಸರಿ, ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಅವರು ಮ್ಯಾಕ್ಸ್ ಸೆಕೆಂಡ್ ವರ್ಷನ್ ಇದ್ದಂಗಿದೆ. ಇದು ಚೆನ್ನಾಗಿದೆ, ಸ್ಟೋರಿ ಸೂಪರ್ ಮೂವಿ ಮೇಡಮ್. ಸೂಪರ್ ಮೇಡಮ್, ಫಿಲಮ್ ಸಾಕಾಗಿದೆ. ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್. ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೇಡಮ್. ಸೂಪರ್ ಸೂಪರ್. ತುಂಬಾ ಚೆನ್ನಾಗಿದೆ. ಸೂಪರ್, ಆಸಮ್. ಆಕ್ಟಿಂಗ್ ಅಂದರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು. ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಆಕ್ಷನ್ ತುಂಬ ಜೋರಾಗಿದೆ, ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಸೂಪರ್. ಎಂಟ್ರಿ ಸೀನು, ಎಂಡ್ ಸೀನ್ ಮಾತ್ರ ಮಾಸ್ ಬಸ್ ಸೂಪರ್ ಆಗಿದೆ. ಆಕ್ಟಿಂಗ್ ಮಾತ್ರ ಕೇಳಂಗಿಲ್ಲ, ಅದಕ್ಕೆ ಅಭಿನಯ ಚಕ್ರವರ್ತಿ ಅಂತ ಹೇಳಪ್ಪ. ಸೂಪರ್. ಹೇರ್ ಸ್ಟೈಲ್ ಬಗ್ಗೆ ಮಾತಾಡುವಂಗೆ ಇಲ್ಲ. ಮಾರ್ಕ್ ಸೂಪರ್ ಮೇಡಮ್ ಚೆನ್ನಾಗಿ ಅಕ್ಕ ಮಸ್ತ್ ಮಸ್ತ್. ಬೆಂಕಿ ಬೆಂಕಿ ಬೆಂಕಿ. ಸೂಪರ್ ಸೂಪರ್ ಆಗಿದೆ ಮೇಡಮ್, ಸಾಕತ್ತಾಗಿದೆ. ಆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ಸೂಪರ್, ಎಲ್ಲ ಚೆನ್ನಾಗಿದೆ ಮೇಡಮ್. ನೆಕ್ಸ್ಟ್ ಬರ್ಬೇಕು ಮೇಡಮ್, ಸೆಕೆಂಡ್ ಟೈಮ್ ನೋಡ್ರಿ. ಫೋಟೋ ಎಲ್ಲ ತಂದಿದ್ದೀವಿ, ಮಸ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಫಿಲಮ್ ಬಂದು ನೋಡ್ರಿ ಅಷ್ಟೇ. 3 ಸಾಂಗು ಇಷ್ಟ ಆಯ್ತು. ಸಾಂಗ್ ಎಲ್ಲ ಗೊತ್ತ. ಸಿನಿಮಾ ಮಾತ್ರ ಮಸ್ತಾಗಿದೆ. ನಾವು ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಮೂವಿ ನೋಡೋದಕ್ಕಂತ. ಮೂವಿ ಮಾತ್ರ ಮಸ್ತಾಗಿದೆ, 100ಗೆ 100 ಕೊಡ್ತೀವಿ. ಸಾಂಗ್ ಮಾತ್ರ ಮಸ್ತಾಗಿದೆ. ಮೂವಿ ಮಾತ್ರ ಫ್ಯಾನ್ಸ್ ವಾರ್ ಬಿಟ್ಟು ಮೂವಿ ನೋಡೋಕ್ಕೆ ಬನ್ನಿ. ನಾವು ಫಸ್ಟ್ ಶೋ ನೋಡ್ತಾ ಇದ್ದೀವಿ. ಏನಿಲ್ಲ, ಅವ್ರಿಗೆ ಏನಿಲ್ಲದಂದರೆ ದ್ವೇಷ ಮಾಡೋದನ್ನ ನಿಲ್ಲಿಸಿ ಫ್ಯಾನ್ಸ್ ವಾರ್ನ ಬಿಟ್ಟು ಬಂದು ನಮ್ಮ ಮೂವಿನ ನೋಡಿ. ಥ್ಯಾಂಕ್ ಯು. ಒಳ್ಳೆ ಫಿಲಮ್, ಸ್ಟೋರಿ ಚೆನ್ನಾಗಿದೆ, ಮ್ಯಾಕ್ಸ್ಗೂ ಮಾರ್ಕ್ಸ್ ವ್ಯತ್ಯಾಸ ಇದೆ. ಮಸ್ತಾಗಿತ್ತು, ಮಸ್ತಾಗಿ ಅವ್ರ ಹೇರ್ ಸ್ಟೈಲೇ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಸೂಪರ್ ಆಗಿತ್ತು.
ಸೂಪರ್ 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 ಕಿಚ್ಚ ಬಾಸ್ ಸ್ಟೈಲು ಸ್ವ್ಯಾಗು ಎವ್ರಿಥಿಂಗ್ ವಾಸ್ ಸೂಪರ್ ಶೋರ್ ಶಾರ್ಟ್ ಬ್ಲಾಕ್ ಬಸ್ಟರ್ ಚಾನಲ್ ಚೆನ್ನಾಗಿತ್ತು ಸರ್ ಸೂಪರ್ ಹಿಟ್ ನೋಡಿಲ್ಲ ನೆಕ್ಸ್ಟ್ ಬೆಟರ್ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಮೇಡಮ್ ಸರಿ ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಅವರು ಮ್ಯಾಕ್ಸ್ ಆಗಿದೆ ಇದು ಚೆನ್ನಾಗಿದೆ ಸಾರಿ ಸೂಪರ್ ಮೂವಿ ಮೇಡಮ್ ಸೂಪರ್ ಮೇಡಮ್ ಫಿಲಮ್ ಸಾಕಾಗೈತೆ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೇಡಮ್ ಸೂಪರ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ಸೂಪರ್ ಆಸಮ್ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು. ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಆಕ್ಷನ್ ತುಂಬಾ ಜೋರಾಗಿದೆ, ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಎಂಟ್ರಿ ಸೀನು ಎಂಡ್ ಸೀನ್ ಮಾತ್ರ ಮಾಸ್ ಬಸ್ ಸೂಪರ್ ಆಗಿದೆ. ಆಕ್ಟಿಂಗ್ ಮಾತ್ರ ಕೇಳಂಗಿಲ್ಲ, ಅದಕ್ಕೆ ಅಭಿನಯ ಚಕ್ರವರ್ತಿ ಅಂತ ಹೇಳಪ್ಪ. ಸೂಪರ್ ಹೇರ್ ಸ್ಟೈಲ್ ಬಗ್ಗೆ ಮಾತಾಡುವಂಗೆ ಇಲ್ಲ. ಮಾರ್ಕ್ ಸೂಪರ್ ಸೂಪರ್ ಆಗಿದೆ ಮೇಡಮ್, ಸಾಕತ್ತಾಗಿದೆ. ಆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ಸೂಪರ್, ಎಲ್ಲ ಚೆನ್ನಾಗಿದೆ ಮೇಡಮ್. ನೆಕ್ಸ್ಟ್ ಬರ್ಬೇಕು ಮೇಡಮ್, ಸೆಕೆಂಡ್ ಟೈಮ್ ಡಿಫೆನ್ಸ್ ಫ್ಯಾನ್ಸ್ ಎಲ್ಲ ನೋಡ್ರಿ, ಫೋಟೋ ಎಲ್ಲ ತಂದಿದ್ದೀವಿ, ಮಸ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ, ಫಿಲಮ್ ಬಂದು ನೋಡ್ರಿ ಅಷ್ಟೇ. ಸೂಪರ್ ಆಗಿದೆ ಮೂವಿ. ಅಭಿನಯ ಚಕ್ರವರ್ತಿ ಮನ್ಸಾದಾರ ಪಾಸ್ ದಯವಿಟ್ಟು ಎಲ್ಲ ಮಾಡ್ಬೇಕಲ್ಲ. ಇವತ್ತೇ ಬಂದು ನೋಡಿ, ಮಸ್ತ್ ಆಗಿದೆ. ಮಾರ್ಕ್ ಟೀಮ್ಗೆ ನಾನು ಬಿಗ್ ಫ್ಯಾನ್ ಹೇಳ್ತಾ ಇಲ್ಲ, ಒಬ್ಬ ಅಭಿಮಾನಿಗೆ ಹೇಳ್ತಾ ಇದ್ದೀನಿ. ಮಾರ್ಕ್ ಟೀಮ್ಗೆ ಸೂಪರ್ ಫೈಟ್ ಇಸ್ ಸೂಪರ್, ಫಿಲಮ್ ಇಸ್ ಸೂಪರ್. ಫೀಲಿಂಗ್ ಇದೆ, ಆ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆಗ್ಬಿಟ್ಟು ನನಗೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಿಲ್ಮ್ ತುಂಬ ಚೆನ್ನಾಗಿದೆ, ಸ್ಪೀಡ್ ಚೆನ್ನಾಗಿದೆ, ಆಡಿಯನ್ಸ್ ಎಂಜಾಯ್ ಮಾಡಿದ್ರು. ನಾನು ಒಂದು ಫ್ಯಾನ್ ಬಾಯ್ ಥರ ಭದ್ರ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಅಂತ ಮರ್ತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ಥರ ಫಿಲ್ಮ್ ನೋಡಿದ್ದೀನಿ. ಸೂಪರ್ ಆಗಿದೆ ಫಿಲ್ಮ್, ಒಳ್ಳೆ ರೆಸ್ಪಾನ್ಸ್. ಆ್ಯಂಡ್ ಈ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಗಾಂಧಿನಗರದಲ್ಲಿ ನೋಡ್ತಿರೋದನ್ನೋದು ಗ್ರೇಟ್ ಫೀಲಿಂಗ್. ತುಂಬ ಖುಷಿ ಆಯ್ತು, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು, ಕಿಚ್ಚ ಸರ್ ಬಂದಿದ್ದೆ, ದ ಲವ್ ದೇ ಹ್ಯಾವ್ ಟು ಹಿಮ್ ಆ್ಯಂಡ್ ಸೂಪರ್ ಆದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫಿಲಿಮ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಆ್ಯಂಡ್ ಚಂದ್ರು ಸರ್, ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಆ್ಯಂಡ್ ಸೂಪರ್. ಎಲ್ಲರೂ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಮಿಸ್ ಮಾಡಬೇಡಿ. ಮಾರ್ಕ್ ವಿಲ್ ಲೀವ್ ಯು ಅ ಮಾರ್ಕ್. ಥ್ಯಾಂಕ್ ಯು. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ಗೆ ಹೇಳಬೇಕು, ಯಾಕಂದರೆ ಈ ಭದ್ರ ಅನ್ನೋ ಕ್ಯಾರೆಕ್ಟರ್ನ ಅವ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಇರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇಟ್ ವರ್ಕ್ಡ್ ಔಟ್. ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್. ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ, ನೋಡಿ, ಮಿಸ್ ಮಾಡಬೇಡಿ, ಫ್ಯಾಮಿಲಿ ಜೊತೆ ನೋಡಿ. ಸೂಪರ್ ಫನ್, ಎಂಟರ್ಟೈನರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಸೊ ಶ್ಯೂರಾಗಿ ನಮ್ಮ ಬಾದ್ಶಾ, ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಎಲ್ಲ ಲೈಕ್ ವಾಟ್ ಆಲ್ ಯು ಆರ್ ಸೀನ್ ಎಲ್ಲ ಇದರಲ್ಲಿ
ಮಾಸ್ ಇದ್ದಾರೆ, ಅವ್ರ ಸ್ವ್ಯಾಗ್ ಸೂಪರ್ಬ್ ಆಗಿದೆ. ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಮಾರ್ಕ್. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕೆಂದರೆ ಈ ಸಿನಿಮಾ ಸ್ಪ್ಯಾನ್ ಆಫ್ 5 ಮಂತ್ಸಲ್ಲಿ ನಾವು ಮುಗಿಸಿರೋದು. ಇದನ್ನು ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಗಿವನ್ ಬ್ಯಾಕ್. ತುಂಬ ಖುಷಿ ಆಗುತ್ತೆ. ಸುದೀಪ್ ಸರ್ನ ಆನ್ ಸ್ಕ್ರೀನಲ್ಲಿ ಎಂಟೈರ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನಲ್ಲಿ ನೋಡೋದು, ಅವ್ರ ಕಣ್ ತುಂಬ್ಕೊಳ್ಳೋದೇ ಒಂದು ಖುಷಿ. ಹೌದೌದು, ಮೇಕಿಂಗ್ ಡಿಸೈನ್ ಮಾಡಿದ್ದೆ ಆ ಥರ ಇತ್ತು. ಯಾಕೆಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕಥೆ ಹೇಳ್ತೀವಿ, ಆ ಸ್ಪೀಡನ್ನು ಈವನ್ ಕ್ಯಾಮ್ರಾಯಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಅದೇ ಥರನೇ ಡಿಸೈನ್ ಮಾಡಿ ಶೂಟ್ ಮಾಡಿದ್ದು. ಸೊ ಅದು ಆನ್ ಸ್ಕ್ರೀನಲ್ಲಿದೆ. ಜನನೂ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಹೌದೌದು, ಇದರಲ್ಲಿ ನಾನು ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ, ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ. ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಕ್ಕಿಲ್ಲ. ಯಾಕಂದರೆ 5 ಮಂತ್ಸ್ ಸ್ಪ್ಯಾನಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ, ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಏನೇನು ಅಂದ್ಕೊಂಡಿದ್ದು ಅದೆಲ್ಲದನ್ನು ಕೊಟ್ಟಿರೋದ್ರಿಂದ ಅದು ಅಷ್ಟೂ ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ. ಬಿಫೋರ್ ರಿಲೀಸ್ ಎಲ್ಲರಿಗೂ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಬಿಫೋರ್ ರಿಲೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಯಾಕಂದರೆ ಮಾರ್ಕ್ನ ಇಂಟ್ರೊಡಕ್ಷನ್ ಕೊಡೋದೇ ನಾವು. ಸೊ ಹಾಗಾಗಿ ತುಂಬ ಖುಷಿಯಾಗಿದೆ. ಸಣ್ಣದಾಗಿ ಬಂದರೂ ಒಂಥರ ಬ್ಯೂಟಿಫುಲ್ ಅನಿಸುತ್ತೆ. ಸೊ ನನ್ನ ಕೆರಿಯರ್ಗೆ ಒನ್ ಮೋರ್ ಆ್ಯಡಪ್ ಸಿನಿಮಾ ಅಂತ ಅನ್ಕೋತೀನಿ. ತುಂಬ ಮೆಮೊರಬಲ್ ಅಂದರೆ ಅದು ಗೋಗೋ ಬ್ಯಾಟ್ದು ನೀವು ನೋಡಿರ್ಬೋದು ಸಾಂಗಲ್ಲಿ. ಸೊ ಅದೆಲ್ಲ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದನ್ನು ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ್ ಸರ್ಗೆ ಮತ್ತು ಕಿಚ್ಚ ಸರ್ಗೆ. ಈಗಷ್ಟೇ ಮಾರ್ಕ್ ನೋಡ್ಕೊಂಬಂದಿದ್ದೀನಿ. ಸುದೀಪ್ ಸರ್ ಫ್ಯಾನಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅದಲ್ಲ, ಮಾಯಾ ಟೀಮಿನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಹೂವಿನಿಂದ ನಾರಸ್ವರ್ಗ ಆದಂಗೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಿ. ಒಳ್ಳೆ ಫಿಲಮ್, ಸ್ಟೋರಿ ಚೆನ್ನಾಗಿದೆ. ಮ್ಯಾಕ್ಸ್ಗೂ ಮಾರ್ಕ್ಸ್ಗೂ ವ್ಯತ್ಯಾಸ ಇದೆ. ಮಸ್ತಾಗಿತ್ತು, ಮಸ್ತಾಗಿ ಅವ್ರ ಹೇರ್ ಸ್ಟೈಲೇ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಸೂಪರ್ ಆಗಿತ್ತು. ಸೂಪರ್ ಸೂಪರ್ ಸೂಪರ್. ಕಿಚ್ಚ ಬಾಸ್ ಸ್ಟೈಲು, ಸ್ವ್ಯಾಗು, ಎವ್ರಿಥಿಂಗ್ ವಾಸ್ ಸೂಪರ್. ಶೋರ್ ಶಾರ್ಟ್ ಬ್ಲಾಕ್ ಬಸ್ಟರ್. ಚಾನಲ್ ಚೆನ್ನಾಗಿತ್ತು ಸರ್. ಸೂಪರ್ ಹಿಟ್ ಸೂಪರ್ ಹಿಟ್. ನೋಡಿಲ್ಲ, ನೆಕ್ಸ್ಟ್ ಬೆಟರ್. ಸೂಪರ್ 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 ಸೂಪರ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಮೇಡಮ್. ಸರಿ, ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಅವರು ಮ್ಯಾಕ್ಸ್ ಸೆಕೆಂಡ್ ವರ್ಷನ್ ಇದ್ದಂಗಿದೆ. ಇದು ಚೆನ್ನಾಗಿದೆ. ಸಾರಿ, ಸೂಪರ್ ಮೂವಿ ಮೇಡಮ್. ಮೇಡಮ್ ಸೂಪರ್ ಮೇಡಮ್, ಫಿಲಮ್ ಸಾಕಾಗಿದೆ. ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್. ಲೈಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೇಡಮ್. ಸೂಪರ್ ಸೂಪರ್. ತುಂಬ ಚೆನ್ನಾಗಿ ಚೆನ್ನಾಗಿದೆ. ಸೂಪರ್ ಆಸಮ್. ಆಕ್ಟಿಂಗ್ ಅಂದರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು. ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ.
ಆಕ್ಷನ್ ತುಂಬಾ ಜೋರಾಗಿದೆ. ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಸೂಪರ್. ಎಂಟ್ರಿ ಸೀನು ಎಂಡ್ ಸೀನ್ ಮಾತ್ರ ಮಾಸ್ ಬಸ್ ಸೂಪರ್ ಆಗಿದೆ. ಆಕ್ಟಿಂಗ್ ಮಾತ್ರ ಕೇಳಂಗಿಲ್ಲ. ಅದಕ್ಕೆ ಅಭಿನಯ ಚಕ್ರವರ್ತಿ ಸೂಪರ್. ಹೇರ್ ಸ್ಟೈಲ್ ಬಗ್ಗೆ ಮಾತಾಡುವಂಗೆ ಇಲ್ಲ. ಮಾರ್ಕ್ ಸೂಪರ್ ಮೇಡಮ್ ಚೆನ್ನಾಗಿ ಅಕ್ಕ ಮಸ್ತ್ ಬೆಂಕಿ ಸೂಪರ್ ಆಗಿದೆ ಮೇಡಮ್, ಸಾಕತ್ತಾಗಿದೆ. ಆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ಸೂಪರ್ ಎಲ್ಲ ಚೆನ್ನಾಗಿದೆ ಮೇಡಮ್. ನೆಕ್ಸ್ಟ್ ಬರ್ಬೇಕು ಮೇಡಮ್, ಸೆಕೆಂಡ್ ಟೈಮ್ ನೋಡ್ರಿ. ಫೋಟೋ ಎಲ್ಲ ತಂದಿದ್ದೀವಿ, ಮಸ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಫಿಲಮ್ ಬಂದು ನೋಡ್ರಿ ಅಷ್ಟೇ. 3 ಸಾಂಗು ಇಷ್ಟ ಆಯ್ತು. ಸಾಂಗ್ ಎಲ್ಲ ಗೊತ್ತಲ್ಲ ನಮ್ಮ ಬಾಸ್ ಹೆಂಗೆ ತೆಗಿತಾರೆ ಅಂತ. ಬಾಸ್ ಅಷ್ಟೇ. ಜೈ ಕಿಚ್ಚ ಬಾಸ್. ನೆಕ್ಸ್ಟ್ ಲೆವೆಲ್ ಮೂವಿ ಎಲ್ಲರೂ ನೋಡಿ. ಸಖತ್ತಾಗಿದೆ ಮೂವಿ. ಲಾಸ್ಟಲ್ಲಿ ಹೇಳ್ತೀನಲ್ಲ, ದಮ್ ಹೊಡೆಯೋದು ಬಿಡ್ಬೇಕಲ್ಲ ಅಂತ. ಸಖತ್ತಾಗಿದೆ. ನಿಮ್ಮ ನೋಡಿದ್ದೀನಿ. ಸೂಪರ್ ಆಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಬಾಸ್ ಅಂದ್ರೆ ಬಾಸ್, ಅವ್ರ ಸ್ಟೈಲ್, ಅವ್ರ ಗೊತ್ತು. 70mm ಸ್ಕ್ರೀನ್ ನೋಡ್ಬೇಕು. ಇದು ಎಕ್ಸ್ ಮಾರ್ಕ್ಸ್ ಅಲ್ಲ, ಎಕ್ಸ್ ಮಾರ್ಕ್. ಸೂಪರ್ ಆಗಿದೆ, ಮಸ್ತ್ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಅಭಿನಯ ಚಕ್ರವರ್ತಿ ಮನ್ಸಾದಾರ ಬಾಸ್ ದಯವಿಟ್ಟು ಎಲ್ಲ ಮಾಡ್ಬೇಕಲ್ಲ. ಇವತ್ತೇ ಬಂದು ನೋಡಿ, ಮಸ್ತ್ ಆಗಿದೆ. ಮಾರ್ಕ್ ಟೀಮ್ಗೆ ನಾನು ಬಿಗ್ ಫ್ಯಾನ್ ಹೇಳ್ತಾ ಇಲ್ಲ, ಒಬ್ಬ ಅಭಿಮಾನಿಗೆ ಹೇಳ್ತಾ ಇದ್ದೀನಿ. ಮಾರ್ಕ್ ಟೀಮ್ಗೆ ಸೂಪರ್ ಫೈಟ್ ಇಸ್ ಸೂಪರ್, ಫಿಲಮ್ ಇಸ್ ಸೂಪರ್. ಫೀಲಿಂಗ್ ಇದೆ. ಆ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆಗ್ಬಿಟ್ಟು ನನಗೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಿಲ್ಮ್ ತುಂಬ ಚೆನ್ನಾಗಿದೆ, ಸ್ಪೀಡ್ ಚೆನ್ನಾಗಿದೆ, ಆಡಿಯನ್ಸ್ ಎಂಜಾಯ್ ಮಾಡಿದ್ರು. ನಾನು ಒಂದು ಫ್ಯಾನ್ ಬಾಯ್ ಥರ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಅಂತ ಮರ್ತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ಥರ ಫಿಲ್ಮ್ ನೋಡಿದ್ದೀನಿ. ಸೂಪರ್ ಆಗಿದೆ ಫಿಲ್ಮ್, ಒಳ್ಳೆ ರೆಸ್ಪಾನ್ಸ್. ಆ್ಯಂಡ್ ಈ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಗಾಂಧಿನಗರದಲ್ಲಿ ನೋಡ್ತಿರೋದನ್ನೋದು ಗ್ರೇಟ್ ಫೀಲಿಂಗ್. ತುಂಬ ಖುಷಿ ಆಯ್ತು. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು, ಕಿಚ್ಚ ಸರ್ ಬಂದಿದ್ದೆ, ದ ಲವ್ ದೇ ಹ್ಯಾವ್ ಟು ಹಿಮ್ ಆ್ಯಂಡ್ ಸೂಪರ್ ಆದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫಿಲಿಮ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಆ್ಯಂಡ್ ಚಂದ್ರು ಸರ್, ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಆ್ಯಂಡ್ ಸೂಪರ್. ಎಲ್ಲರೂ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಮಿಸ್ ಮಾಡಬೇಡಿ. ಮಾರ್ಕ್ ವಿಲ್ ಲೀವ್ ಯು ಅ ಮಾರ್ಕ್. ಥ್ಯಾಂಕ್ ಯು. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ಗೆ ಹೇಳಬೇಕು, ಯಾಕಂದರೆ ಈ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ಅವ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಇರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇಟ್ ವರ್ಕ್ಡ್ ಔಟ್. ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್. ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ, ನೋಡಿ, ಮಿಸ್ ಮಾಡಬೇಡಿ. ಫ್ಯಾಮಿಲಿ ಜೊತೆ ನೋಡಿ. ಸೂಪರ್ ಫನ್, ಎಂಟರ್ಟೈನರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಸೊ ಶ್ಯೂರಾಗಿ ನಮ್ಮ ಬಾದ್ಶಾ, ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಎಲ್ಲ ಲೈಕ್ ವಾಟ್ ಆಲ್ ಯು ಆರ್ ಸೀನ್ ಎಲ್ಲ ಇದರಲ್ಲಿ ಮಾಸ್ ಇದ್ದಾರೆ. ಅವ್ರ ಸ್ವ್ಯಾಗ್ ಸೂಪರ್ ಆಗಿದೆ. ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಮಾರ್ಕ್. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕೆಂದರೆ ಈ ಸಿನಿಮಾ ಸ್ಪ್ಯಾನ್ ಆಫ್ 5 ಮಂತ್ಸಲ್ಲಿ ನಾವು ಮುಗಿಸಿರೋದು. ಇದನ್ನು ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಗಿವನ್ ಬ್ಯಾಕ್. ತುಂಬ ಖುಷಿ ಆಗುತ್ತೆ. ಸುದೀಪ್ ಸರ್ನ ಆನ್ ಸ್ಕ್ರೀನಲ್ಲಿ ಎಂಟೈರ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನಲ್ಲಿ ನೋಡೋದು, ಅವ್ರ ಕಣ್ ತುಂಬ್ಕೊಳ್ಳೋದೇ ಒಂದು ಖುಷಿ. ಹೌದೌದು,
ಮೇಕಿಂಗ್ ಡಿಸೈನ್ ಮಾಡಿದ್ದೇ ಆ ಥರ ಇತ್ತು. ಯಾಕೆಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕಥೆ ಹೇಳ್ತೀವಿ ಆ ಸ್ಪೀಡನ್ನು ಈವನ್ ಕ್ಯಾಮ್ರಾಯಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಅದೇ ಥರನೇ ಡಿಸೈನ್ ಮಾಡಿ ಶೂಟ್ ಮಾಡಿದ್ದು. ಸೊ ಅದು ಆನ್ ಸ್ಕ್ರೀನಲ್ಲಿದೆ, ಜನನೂ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಹೌದೌದು, ಇದರಲ್ಲಿ ನಾನು ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ, ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ. ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಕ್ಕಿಲ್ಲ. ಯಾಕಂದರೆ 5 ಮಂತ್ಸ್ ಸ್ಪ್ಯಾನಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ, ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಏನೇನು ಅಂದ್ಕೊಂಡಿದ್ದು ಅದೆಲ್ಲದನ್ನು ಕೊಟ್ಟಿರೋದ್ರಿಂದ ಅದು ಅಷ್ಟೂ ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ. ಬಿಫೋರ್ ರಿಲೀಸ್ ಎಲ್ಲರಿಗೂ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಬಿಫೋರ್ ರಿಲೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಯಾಕಂದರೆ ಮಾರ್ಕ್ನ ಇಂಟ್ರೊಡಕ್ಷನ್ ಕೊಡೋದೇ ನಾವು. ಸೊ ಹಾಗಾಗಿ ತುಂಬ ಖುಷಿಯಾಗಿದೆ. ಸಣ್ಣದಾಗಿ ಬಂದರೂ ಒಂಥರ ಬ್ಯೂಟಿಫುಲ್ ಅನಿಸುತ್ತೆ. ಸೊ ನನ್ನ ಕೆರಿಯರ್ಗೆ ಒನ್ ಮೋರ್ ಆ್ಯಡಪ್ ಸಿನಿಮಾ ಅಂತ ಅನ್ಕೋತೀನಿ. ತುಂಬ ಮೆಮೊರಬಲ್ ಅಂದರೆ ಅದು ಗೋಗೋ ಬ್ಯಾಟ್ದು ನೀವು ನೋಡಿರ್ಬೋದು ಸಾಂಗಲ್ಲಿ. ಸೊ ಅದೆಲ್ಲ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದನ್ನು ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ್ ಸರ್ಗೆ ಮತ್ತು ಕಿಚ್ಚ ಸರ್ಗೆ. ಈಗಷ್ಟೇ ಮಾರ್ಕ್ ನೋಡ್ಕೊಂಬಂದಿದ್ದೀನಿ. ಸುದೀಪ್ ಸರ್ ಫ್ಯಾನಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅದಲ್ಲ, ಮಾಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಹೂವಿನಿಂದ ನಾರು ಸ್ವರ್ಗ ಆದಂಗೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಿಬಿಡಿ. ಸರ್ ಸ್ವ್ಯಾಗೆ ಮಜಾ. ನೆಕ್ಸ್ಟ್ ನಮ್ಮ ಭದ್ರಾ ನವೀನ್ ಚಂದ್ರ ಸರ್ ಇರ್ಬೋದು, ನಮ್ಮ ಪ್ರತಾಪ್ ಇರ್ಬೋದು, ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಇನ್ಕ್ಲೂಡಿಂಗ್ ಮೀ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ. ಪ್ಲೀಸ್ ಡೋಂಟ್ ಮಿಸ್ ದ ಮೂವಿ. 6:30ಇಂದನೇ ಸ್ಟಾರ್ಟ್ ಆಗಿದೆ ಅಕ್ರಾಸ್ ಕರ್ನಾಟಕ. ಮಿಸ್ ಮಾಡಬೇಡಿ. ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ನೀವುಗಳು ಹೇಳಬೇಕು. ನಾವುಗಳು ಹೇಳೋದಕ್ಕಿಂತ ಇವಾಗ ನೀವುಗಳು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಐ ಆಮ್ ಶೋರ್ ಎಲ್ಲರೂ ಇಷ್ಟಪಟ್ರಿ ಅಂತ ಭಾವಿಸ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು. 2 hours 35 minutes ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಲೈಕ್ ಪ್ರತಿಯೊಂದು ಸೀನು ಅಷ್ಟು ಫಾಸ್ಟ್ ಆಗಿದೆ. ಆ್ಯಂಡ್ ಎಡ್ಜ್ ಆಫ್ ದ ಸೀಟಲ್ಲಿ ನಾನು ಇಡೀ ಸಿನಿಮಾ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಇಲ್ಲ, ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಕನೆಕ್ಟ್ ಆಗುತ್ತೆ ಸರ್. ನಿಮ್ಮ ಫೀಲ್ ಇದೇನೋ ವರ್ಕೌಟ್ ಆಗುತ್ತೆ, ಈ ಸೀನ್ ವರ್ಕೌಟ್ ಆಗುತ್ತೆ ಅಂತ. ಸೊ ನಾವು ಪಟ್ಟಂತ ಆ 4 ತಿಂಗಳು ಏನು ಶ್ರಮ ನಮ್ಮ ಟೀಮ್ ಹಾಕೋರೆ ಇವತ್ತು ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರೋಶ್ನಿ ಪ್ರಕಾಶ್. ಇಷ್ಟೇ ಆಗೋದು ಸರ್, ಕಿರ್ಸ್ಬೇಕಾಗುತ್ತೆ. ನಾನು ತುಂಬ ಖುಷಿ ಆಗ್ತಿದೆ. ಸುದೀಪ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದೇ ಒಂದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ನನಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಹೇಳೋದಲ್ಲ, ನೀವೆಲ್ಲ ನೋಡಿ ಹೇಳಬೇಕು ಅದನ್ನು. ನನಗೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನಾವು ನಂಬಿದ್ದೀವಿ. ಇವಾಗ ನಿಮ್ಮದೆಲ್ಲ ರಿವ್ಯೂಸ್ಗಾಗಿ ನಾವು ಬೇಕು. ಥ್ಯಾಂಕ್ ಯು. ನನ್ನ ನೋಡೋದಕ್ಕಿಂತ ಸುದೀಪ್ ಸೀನಲ್ಲಿ ಬರ್ತಾ ಇದ್ದೀವಿ ಅಂದಾಗ ಖುಷಿ ಆಗ್ತಿತ್ತು. ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋರು. ಸೊ ಅದು ಒಂದು ಚೆಕ್ ಆಗಿದೆ ಅಂತ ಅನ್ನೋದು ಒಂದು ಖುಷಿ ಆಗ್ತಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಬೇಸಿಕ್ಲಿ ಐ ಆಮ್ ಫ್ರಮ್ ತಮಿಳ್. First time I'm into the Kannada industry. I beg you pardon, please. The next time when I come here, I'm surely going to learn Tamil and talk to you guys. And it was a great experience to work with Basha sir. He's always the king. He's the mass. And why not? Okay.